ನಮಸ್ತೆ, ನಾನು ಡಾಕ್ಟರ್ ಸ್ನೇಹ, ಫರ್ಟಿಲಿಟಿ ಕನ್ಸಲ್ಟೆಂಟ್ ಮತ್ತು ಡೈರೆಕ್ಟರ್ ಆಫ್ ಶ್ರೀಷ್ಮಾ ಫರ್ಟಿಲಿಟಿ ಮತ್ತು ಮೆಟರ್ನಿಟಿ ಸೆಂಟರ್ ಬೆಂಗಳೂರು. ನಾನು ಇವತ್ತು ನಿಮಗೆ ಕೆಲವು ಕ್ವಿಕ್ ಟಿಪ್ಸನ್ನು ಕೊಡ್ತೀನಿ. ಅತಿ ಶೀಘ್ರವಾಗಿ ಪ್ರೆಗ್ನೆನ್ಸಿ ಆಗಲಿಕ್ಕೆ ಏನೇನು ಮಾಡಬೇಕು ಅಂತ ನಾನು ನಿಮಗೆ ಕೆಲವು ಟಿಪ್ಸನ್ನು ಕೊಡ್ತೀನಿ. ಸೊ ಮೊದಲನೇದಾಗಿ ಯಾರೆಲ್ಲ ನೀವು ಪ್ರೆಗ್ನೆನ್ಸಿಗಾಗಿ ಟ್ರೈ ಮಾಡ್ತಾ ಇದ್ದೀರಾ ಅವರು ಈ ಕೆಲವು ಪಾಯಿಂಟ್ಸನ್ನು ನೆನಪಿಟ್ಕೊಳ್ಳಿ. ಇದನ್ನು ಫಾಲೋ ಮಾಡೋದ್ರಿಂದ ನಿಮಗೆ ಪ್ರೆಗ್ನೆಂಟ್ ಆಗಲಿಕ್ಕೆ ಬೇಗ ನಿಮಗೆ ಪಾಸಿಟಿವ್ ರಿಸಲ್ಟ್ ಬರುತ್ತೆ. ಸೊ ಮೊದಲನೇದಾಗಿ ಏನು ಅಂತಂದರೆ, ನಿಮ್ಮ ಗಂಡ ಹೆಂಡತಿ ಇಬ್ಬರು ಯಾರೆಲ್ಲ ಕಪಲ್ಸ್ ಪ್ರೆಗ್ನೆನ್ಸಿಗೋಸ್ಕರ ಟ್ರೈ ಮಾಡ್ತಾ ಇದ್ದೀರಾ ಅವರು ನಿಮ್ಮ ಡಾಕ್ಟರ ಸಲಹೆಯನ್ನು ಪಡೆದುಕೊಳ್ಳಿ. ಅವ್ರ ಹತ್ರ ಹೋಗಿ ನಿಮ್ಮ ಏನು ತೊಂದರೆ ಆಗಿದೆ ಅಂತ ಹೇಳಿಬಿಟ್ಟು ನಿಮ್ಮ ಕಂಡೀಷನನ್ನು ಡಿಸ್ಕಸ್ ಮಾಡಿಕೊಂಡು ಅದರಿಂದ ಹೇಗೆ ಹೊರಬರಬೇಕು ಮತ್ತು ಅದು ಪ್ರೆಗ್ನೆಂಟ್ ಆಗಲಿಕ್ಕೆ ಏನೆಲ್ಲ ಮಾಡಬೇಕು ಅನ್ನೋದ್ರ ಬಗ್ಗೆ ನೀವು ಅವ್ರ ಹತ್ರ ಚರ್ಚೆ ಮಾಡಿ ಅವರ ಸಲಹೆಯ ಅನುಸಾರವಾಗಿ ನೀವು ಅದನ್ನು ಫಾಲೋ ಮಾಡಬೇಕು. ಮತ್ತು ನಿಮ್ಮ ವೈದ್ಯರನ್ನು ನಂಬಿ, ದಯವಿಟ್ಟು ಇದು ತುಂಬ ಇಂಪಾರ್ಟೆಂಟ್. ಯಾಕಂತಂದರೆ ನೀವು ನಿಮ್ಮ ಡಾಕ್ಟರ್ನ ನಂಬಲಿಲ್ಲ ಅಂತಂದರೆ ಯಾವ ಥರದ ಟ್ರೀಟ್ಮೆಂಟ್ ಕೊಟ್ಟರು ಕೂಡ ಅದು ಫಲಕಾರಿ ಆಗೋದಿಲ್ಲ. ಇನ್ನು ಮೂರನೇದಾಗಿ ಏನಂತಂದರೆ, ನಿಮ್ಮ ದೇಹದ BMI ಅಂತಂದರೆ ತೂಕವನ್ನು ನಿಯಂತ್ರಣದಲ್ಲಿ ಇಟ್ಕೊಳ್ಬೇಕು. ಸೊ ಅದಕ್ಕೆ ನೀವೇನು ಮಾಡಬೇಕು ಅಂತಂದರೆ, ಪ್ರತಿದಿನ ಒಂದು 45 ನಿಮಿಷಗಳ ಕಾಲ ಯಾವುದೇ ರೀತಿಯ ಒಂದು ಎಕ್ಸಸೈಸನ್ನು ಮಾಡ್ಬೋದು. ಅದು ಒಂದು ಸಿಂಪಲ್ ವಾಕಿಂಗ್ ಆಗಿರಬಹುದು, ಅಥವಾ ಸ್ವಿಮ್ಮಿಂಗ್ ಆಗಿರ್ಬೋದು, ಅಥವಾ ನೀವು ಜಾಗಿಂಗ್ ಮಾಡ್ತೀರಾ ಅಥವಾ ರನ್ನಿಂಗ್ ಮಾಡ್ಬೋದು, ಅಥವಾ ಟ್ರೆಡ್ಮಿಲ್ ಅಥವಾ ಏರೋಬಿಕ್ಸ್ ಅಥವಾ ಯೋಗ, ಏನಾದರೂ ಒಂದು ಯಾವುದೇ ರೀತಿ ನಿಮಗೆ ಯಾವುದು ಅನುಗುಣ ಆಗುತ್ತೆ ಅದನ್ನು ನೀವು ಫಾಲೋ ಮಾಡ್ಬೋದು. ಮಿನಿಮಮ್ 5 ದಿನ 45 ನಿಮಿಷಗಳ ಕಾಲ ದಿನಕ್ಕೆ ಈ ಥರದ ಒಂದು ಆ್ಯಕ್ಟಿವಿಟಿಯನ್ನು ನೀವು ಫಾಲೋ ಮಾಡಬೇಕು. ಇನ್ನು ನೆಕ್ಸ್ಟ್ ಪಾಯಿಂಟ್ ಏನಂತಂದರೆ, ನಿಮ್ಮ ಆಹಾರವನ್ನು ನಿಯಂತ್ರಣದಲ್ಲಿ ಇಟ್ಕೊಳ್ಬೇಕು. ಅಂತಂದರೆ ನೀವು ಪೌಷ್ಟಿಕಾಂಶ ಇರ್ತಕ್ಕಂತಹ ಆಹಾರವನ್ನೇ ನೀವು ತಿನ್ನಬೇಕಾಗತ್ತೆ. ಏನಂತಂದರೆ ಯಾವ ರೀತಿ ಅಂತಂದರೆ, ಹಸಿರು ತರಕಾರಿಗಳು, ಆಮೇಲೆ ಗ್ರೀನ್ ಲೀಫಿ ವೆಜಿಟೇಬಲ್ಸ್, ಸೊಪ್ಪು, ಆಮೇಲೆ ಮೊಳಕೆ ಬಂದಂತಹ ಕಾಳುಗಳು, ಆಮೇಲೆ ಎಲ್ಲ ತರಹದ ತರಕಾರಿಗಳನ್ನು ಹೆಚ್ಚು ಯೂಸ್ ಮಾಡಬೇಕು. ಆಮೇಲೆ ನೀರು ಚೆನ್ನಾಗಿ ತೊಗೊಳ್ಬೇಕು. ಆಮೇಲೆ ಫಿಶ್ ಯೂಸ್ ಮಾಡ್ಬೋದು. ಆಮೇಲೆ ಎಗ್ ತೊಗೊಳ್ಬೇಕು. ಆಮೇಲೆ ಆದಷ್ಟು ಚಿಕನ್ ಮತ್ತು ಮಟನ್ ಈ ಮಾಂಸಾಹಾರವನ್ನು ಸ್ವಲ್ಪ ಕಡಿಮೆ ಮಾಡಬೇಕು. ಆಮೇಲೆ ಮಿಲ್ಕ್ ಸಂಬಂಧಪಟ್ಟಂತಹ ಐಟಮ್ಸ್ ಲೈಕ್ ಮೊಸರು ಇರ್ಬೋದು, ಅಥವಾ ಯೋಗರ್ಟ್ ಇರ್ಬೋದು, ಅಥವಾ ಪನೀರ್ ಇರ್ಬೋದು, ಇವುಗಳನ್ನು ನೀವು ಅವಾಯ್ಡ್ ಮಾಡಿದ್ರೆ ಒಳ್ಳೆಯದು. ಆಮೇಲೆ ಸಂಸ್ಕರಿಸಿದಂತಹ ಪದಾರ್ಥಗಳು ಅಂತಂದರೆ ಪ್ರಾಸೆಸ್ಡ್ ಫುಡ್ಸ್ ಅಂತ ಹೇಳ್ತೀವಿ. ಅಂತಂದರೆ ಈಗ ಫ್ರೈ ಮಾಡಿ ಬಂದಿರುತ್ತೆ ಸೋಯಾ ಚಂಕ್ಸು, ಅಥವಾ ಒಂದು ಪ್ಯಾಟಿ ಇರ್ಬೋದು, ಅದು ಫ್ರೋಝನ್ ಐಟಮ್ ಬಂದಿರುತ್ತೆ, ಅಥವಾ ಫ್ರೋಝನ್ ಗ್ರೀನ್ ಪೀಸ್ ಬಂದಿರುತ್ತೆ, ಮೊಳಕೆ ಕಾಳುಗಳೆಲ್ಲ ಫ್ರೀಸ್ ಆಗಿ ಬಂದಿರುತ್ತೆ. ಇಂಥವುಗಳನ್ನೆಲ್ಲ ನೀವು ಅವಾಯ್ಡ್ ಮಾಡಬೇಕು. ಮತ್ತು ಪ್ಯಾಕೆಟಲ್ಲಿ ಬರ್ತಕ್ಕಂತಹ ಯಾವುದೇ ರೀತಿಯ ರೆಡಿ ಟು ಈಟ್ ಐಟಮ್ಸ್, ಮತ್ತು ಯಾವುದೇ ರೀತಿಯ ಒಂದು ಜ್ಯೂಸ್ ಪ್ಯಾಕೆಟ್ಗಳಾಗಲಿ ಅಥವಾ ನೂಡಲ್ಸ್ ಪ್ಯಾಕೆಟ್ಗಳಾಗಲಿ, ಇಂತಹ ಪದಾರ್ಥಗಳನ್ನು ನೀವು ಅವಾಯ್ಡ್ ಮಾಡಬೇಕು. ಆದಷ್ಟು ಮನೆಯಲ್ಲಿ ಮಾಡಿದಂಥ ಆಹಾರಗಳನ್ನೇ ತೊಗೊಳ್ಬೇಕು. ಮತ್ತು ಆಹಾರ ಪದ್ಧತಿ ಕೂಡ ನೀವು ಆದಷ್ಟು ರಾತ್ರಿ 7 ಗಂಟೆ ಮೇಲೆ ಏನು ಆಹಾರವನ್ನು ತೊಗೊಳ್ಬೇಡಿ. ರಾತ್ರಿ ಊಟ ಯಾವಾಗಲೂ ಒಂದು ಸ್ವಲ್ಪ ಕಡಿಮೆ ಊಟನೇ ಮಾಡಿ, ಬೆಳಗಿನ ಬ್ರೇಕ್ಫಾಸ್ಟ್ ಸ್ವಲ್ಪ ಜಾಸ್ತಿ ಮಾಡಬೇಕು. ಮಧ್ಯಾಹ್ನ ಸುಮಾರಾಗಿ ಮೀಡಿಯಮ್ ಕ್ವಾಂಟಿಟಿಯಲ್ಲಿ ಮಾಡಿ, ಮತ್ತು ರಾತ್ರಿ ಇರ್ತಕ್ಕಂಥ ಡಿನ್ನರ್ ತುಂಬ ಲೈಟ್ ಆಗಿರಬೇಕು. ಮತ್ತು 7 ಗಂಟೆ ಮೇಲೆ 7 PM ಆದ ನಂತರ ಯಾವುದೇ ರೀತಿಯ ಹೆವಿಯ ಮೀಲ್ಸ್ ಆಗಿ ಅಥವಾ ನಿಮ್ಮ ರೆಗ್ಯುಲರ್ ಊಟವನ್ನು ಕೂಡ 7 PM ಆದ ನಂತರ ತಗೊಳ್ಬೇಡಿ. ಮತ್ತು ಒಂದು ಮೀಲಿಗೂ ಇನ್ನೊಂದು ಮೀಲಿಗೂ ಕನಿಷ್ಠ 6 ಗಂಟೆ ವ್ಯತ್ಯಾಸ ಇರಲಿ. ಪದೇ ಪದೇ ಸ್ನ್ಯಾಕಿಂಗ್ ಮಾಡೋದನ್ನು ಅವಾಯ್ಡ್ ಮಾಡಿ. ಅಂದರೆ ಪದೇ ಪದೇ ಹೊಟ್ಟೆ ಹೋಗಿ ಏನಾದ್ರು ತೊಗೊಳ್ತಾನೆ ಇರಬಾರ್ದು. ಇದರಿಂದ ಇನ್ಸುಲಿನ್ ಹೆಚ್ಚಿಗೆ ಪ್ರೊಡಕ್ಷನ್ ಆಗುತ್ತೆ. ಸೊ ಅದರಿಂದ ಏನಾಗುತ್ತೆ, ನಿಮಗೆ PCOD ಅನ್ನುವಂತಹ ಒಂದು ಕಾಯಿಲೆ ಮತ್ತು ಥೈರಾಯ್ಡ್ ಅನ್ನುವಂಥ ಕಾಯಿಲೆ ನಿಮಗೆ ಜಾಸ್ತಿ ಆಗೋ ಸಾಧ್ಯತೆ ಕೂಡ ಇರುತ್ತೆ. ಸೊ ನೆಕ್ಸ್ಟ್ ಏನಂತಂದರೆ, ಯಾರೆಲ್ಲ ಸ್ಮೋಕ್ ಮಾಡ್ತಾ ಇದ್ದೀರಾ ಮತ್ತು ಆಲ್ಕೋಹಾಲ್ ಅಭ್ಯಾಸ ಇದೆ ಅವರು ಖಂಡಿತ ಇದನ್ನು, ಯಾರ್ಯಾರು ಪ್ರೆಗ್ನೆಂಟ್ ಆಗಬೇಕು ಅಂತ ಟ್ರೈ ಮಾಡ್ತಿದ್ದೀರಾ ಅವರುಗಳು ಖಂಡಿತ ಸ್ಮೋಕಿಂಗ್ ಮತ್ತು ಡ್ರಿಂಕ್ಸನ್ನು ಸ್ಟಾಪ್ ಮಾಡಲೇಬೇಕು. ಇದರಿಂದ ಅಡ್ಡ ಪರಿಣಾಮ ಬೀಳುತ್ತೆ. ಪ್ರೆಗ್ನೆಂಟ್ ಆಗಲಿಕ್ಕೂ ಸಹ ತೊಂದರೆ, ಮತ್ತು ನೆಕ್ಸ್ಟ್ ಹುಟ್ಟುವಂಥ ಮಗುಗೂ ಕೂಡ ತೊಂದರೆ ಆಗುತ್ತೆ. ಸೊ ಸ್ಮೋಕಿಂಗ್ ಮತ್ತು ಆಲ್ಕೋಹಾಲನ್ನು ಖಂಡಿತ ಸ್ಟಾಪ್ ಮಾಡಬೇಕು. ನೆಕ್ಸ್ಟ್ ಪಾಯಿಂಟ್ ಏನು ಅಂತಂದರೆ, ನೀವು ನಿಮ್ಮ ಮೆಡಿಕಲ್ ಕಂಡೀಷನ್ಸ್ ಅಂದರೆ ಶುಗರ್ ಇರ್ಬೋದು, ಥೈರಾಯ್ಡ್ ಇರ್ಬೋದು, ಅಥವಾ ಬೇರೆ ಯಾವುದಾದ್ರೂ ಒಂದು ಮೆಡಿಕಲ್ ಕಂಡೀಷನ್ ಇದೆ ಅಂತಂದರೆ ನೀವು ಅದನ್ನು ನಿಮ್ಮ ವೈದ್ಯರನ್ನು ಸಂಪರ್ಕ ಮಾಡಿ ಅದನ್ನು ಈ ಮಾತ್ರೆಯ ಡೋಸೇಜನ್ನು ಅಡ್ಜಸ್ಟ್ ಮಾಡಿಕೊಂಡು ಅಥವಾ ಮೆಡಿಕೇಷನ್ಸನ್ನು ಚೇಂಜ್ ಮಾಡಿಕೊಂಡು ಅದನ್ನು ನೀವು ಕಂಟ್ರೋಲ್ ಇಟ್ಕೋಬೇಕು. ಮತ್ತು ಅದಕ್ಕೆ ಸಂಬಂಧಪಟ್ಟಂತಹ ರಕ್ತ ಪರೀಕ್ಷೆಗಳನ್ನು ಮುಂಚೆನೇ ಮಾಡಿಕೊಂಡು ನೀವು ಅದನ್ನು ಹತೋಟಿಗೆ ತಂದಿಟ್ಕೊಳ್ಬೇಕು. ಸೊ ನೆಕ್ಸ್ಟ್ ಪಾಯಿಂಟ್ ಏನಂತಂದರೆ, ನೀವು ದಿನ 10 ನಿಮಿಷ ಪ್ರಾಣಾಯಾಮವನ್ನು ಮಾಡಬೇಕು ಮತ್ತು ಮೆಡಿಟೇಷನನ್ನು ಮಾಡಬೇಕು. ದಿನ ನೀವು ಮಾಡಬೇಕಾದ್ರೆ ಯಾವಾಗಲೂ ಒಂದು ಪಾಸಿಟಿವ್ ಥಿಂಕಿಂಗ್ ಇರಬೇಕು. ಇದು ತುಂಬ ತುಂಬ ಇಂಪಾರ್ಟೆಂಟ್. ಸೊ ನೀವೆಲ್ಲವೂ ನೆಗೆಟಿವ್ ಆಗಿ ಯೋಚನೆ ಮಾಡ್ತಾ ಇದ್ರೆ, ನನಗೆ ಪ್ರೆಗ್ನೆನ್ಸಿ ಆಗಲ್ಲ, ನನಗೆ ಅದಾಗಲ್ಲ, ನನಗಿದಾಗಲ್ಲ, ನನಗೆ ಒಳ್ಳೆ ಮಗು ಹುಟ್ಟಲ್ಲ, ಇದೇ ಥರ ಟೆನ್ಷನಲ್ಲಿದ್ದರೆ ಸೊ ನಾವು ಕೊಡುವಂತಹ ಯಾವುದೇ ರೀತಿಯ ಟ್ರೀಟ್ಮೆಂಟ್ ಕೂಡ ನಿಮಗೆ ವರ್ಕ್ ಆಗೋದಿಲ್ಲ. ಸೊ ನೀವು ಪಾಸಿಟಿವ್ ಥಿಂಕಿಂಗ್ ಇರಬೇಕು. ಮತ್ತು 10 ನಿಮಿಷ ಖಂಡಿತ ನಾನು ಪ್ರೆಗ್ನೆಂಟ್ ಆಗೇ ಆಗ್ತೀನಿ, ನನಗೆ ಒಳ್ಳೆ ಮಗು ಹುಟ್ಟುತ್ತೆ, ಎಲ್ಲ ಚೆನ್ನಾಗಾಗುತ್ತೆ ಅಂತ ಖಂಡಿತ ಪಾಸಿಟಿವ್ ಅಫರ್ಮೇಷನ್ಸ್ ದಿನ ನಿಮಗೆ ನೀವೇ ಹೇಳ್ಕೊಳ್ಬೇಕು. ನಿಮ್ಮ ತಲೆಯಲ್ಲಿ ಅದು ದಿನ
10 ನಿಮಿಷಗಳ ಕಾಲ ಕಣ್ಣು ಮುಚ್ಚಿಕೊಂಡು ಒಂದು ಕಾಮ್ ಪ್ಲೇಸಲ್ಲಿ ಕೂತ್ಕೊಂಡು ನಾನು ಇವತ್ತು ಒಳ್ಳೆಯ ನಿರ್ಧಾರವನ್ನು ತೊಗೊಂಡಿದ್ದೀನಿ, ನನಗೆ ಪ್ರೆಗ್ನೆಂಟ್ ಆಗ್ತೀನಿ ಅಂತ ಖಂಡಿತ ನಂಬಿಕೆ ಇದೆ ಅಂತ ಹೇಳ್ಬಿಟ್ಟು ನಿಮಗೆ ನೀವು ಮನಸ್ಸಿನಲ್ಲಿ ಹೇಳ್ಕೊಳ್ಬೇಕು. ಮತ್ತು 10 ನಿಮಿಷಗಳ ಕಾಲ ಬ್ರೀದಿಂಗ್ ಎಕ್ಸಸೈಸ್ ಪ್ರಾಣಾಯಾಮವನ್ನು ಮಾಡಿ ಮತ್ತು ಮೆಡಿಟೇಷನನ್ನು ಮಾಡಿ. ಸೊ ಇವೆಲ್ಲ ಟಿಪ್ಸ್ಗಳನ್ನು ನೀವು ಖಂಡಿತ ಡೈಲಿ ಫಾಲೋ ಮಾಡ್ತಾ ಹೋದರೆ ನಿಮಗೆ ಪ್ರೆಗ್ನೆಂಟ್ ಆಗಲಿಕ್ಕೆ ತುಂಬ ಸಹಕಾರಿಯಾಗುತ್ತೆ. ಸೊ ನಿಮಗೇನಾದರೂ ಇದು ಬಿಟ್ಟು ನಿಮಗೇನಾದರೂ ನಿಮ್ಮ ಕಮೆಂಟ್ಸಲ್ಲಿ ಏನಾದರೂ ನಿಮಗೆ ಬರೀಬೇಕು ಅನಿಸಿದ್ರೆ ಖಂಡಿತ ನನಗೆ ಬರೆದು ಕಳಿಸ್ಬೋದು, ವಾಟ್ಸಪ್ ಮಾಡ್ಬೋದು ಅಥವಾ ಇಮೇಲ್ ಮಾಡ್ಬೋದು, ಅಥವಾ ನಮ್ಮ ವೆಬ್ಸೈಟ್ www.shrishmafertility.com ಈ ವೆಬ್ಸೈಟನ್ನು ನೀವು ವಿಸಿಟ್ ಮಾಡಿ ನಿಮ್ಗೇನಾದ್ರು ಕ್ವೇರಿ ಇದ್ದರೆ ನಮಗೆ ಕಳಿಸ್ಬೋದು. ಥ್ಯಾಂಕ್ ಯು.